ಏನಿವತ್ತು ಕೋಲಾರ ಜಿಲ್ಲೆ ಭ್ರಷ್ಟಾಚಾರ ತಾಣವಾಗಿತ್ತು. ಈ ಭ್ರಷ್ಟಾಚಾರ ತಾಣವಾಗಿದ್ದನ್ನು ನಾವು ಸುಮಾರು ದಿನಗಳಿಂದ ಡ್ರಗ್ ಕಂಟ್ರೋಲ್ ಏನು ಮೆಡಿಕಲ್ ಶಾಪ್ಗಳಲ್ಲಿ ದಂಧೆ ನಡೀತಾ ಇದೆ ಅಂತ ನಾವು ಮನೆ ಕಮಿಷನರಿಂದ ಮತ್ತು ಆರೋಗ್ಯ ಮಂತ್ರಿ ಕಡೆಯಿಂದ ನಾವು ಒಂದು ಮೆಸೇಜ್ ಕೊಡಬೇಕಂತ, ಒಂದು ಅಧಿಕಾರಿಗಳು ತರಾಟೆ ತಗೋಬೇಕಂತ ನಾವು ಭಾಳ ಪ್ರಯತ್ನ ಪಟ್ವಿ. ಅದ್ರ ಹಿಂದೆ ಹೋರಾಟ ಕೂಡ ಮಾಡ್ಕೊಂಡು ಬಂದ್ವಿ, ಡ್ರಗ್ ಕಂಟ್ರೋಲ್ ಮಾಡಬೇಕು ಅಂತ. ಆ ಶ್ಯಾಮ್ಲಾ ಅಂತ ಏನವರು ADC ಶ್ಯಾಮ್ಲಾ ಅಂತ ಆ ಅಮ್ಮ ಎಷ್ಟು ದುರಂಕಾರ ಇತ್ತು ಅಂದರೆ ಅಷ್ಟು ದುರಂಕಾರ ಇತ್ತು. 40,000 ಟ್ರಾನ್ಸ್ಫರ್, 40,000, 50,000, ತಿಂಗಳಿಗೆ 4,000 ರೂಪಾಯಿ ಮಾಮೂಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ದಂಧೆ ಮಾಡ್ಕೊಂಡ್ಬಿಟ್ಟಿದ್ಲ ಅಮ್ಮ. ಇವತ್ತು ಮಾನ್ಯ ಲೋಕಾಯುಕ್ತ ಕೋಲಾರ SP ಅವರು ನೇತೃತ್ವದಲ್ಲಿ ಏನಿವತ್ತು ನಮ್ಮ ಕರ್ನಾಟಕ ದಲಿತ ಸಿಂಹಸೇನೆಯ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಒಂದು ಹೋರಾಟ ಮಾಡಿ ಇವತ್ತು ಶ್ಯಾಮ್ಲಾ ಅವರನ್ನ ಲೋಕಾಯುಕ್ತ ಬಲಿಗೆ ಬೀಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಲೋಕಾಯುಕ್ತ ಕೋಲಾರ SP ಅವರಿಗೆ ಧನ್ಯವಾದ ಸಲ್ಲಿಸಬೇಕಂತ ಇವತ್ತು ಭಾಳ ಖುಷಿ ಆಗ್ತದೆ. ಡ್ರಗ್ ಕಂಟ್ರೋಲು ಭಾಳ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು ಇವತ್ತು 10 ರೂಪಾಯಿದು 20 ರೂಪಾಯಿಯನ್ನು ವಸೂಲು ಮಾಡೋ ದಂಧೆ ಮೆಡಿಕಲ್ ಸ್ಟೋರ್ಗಳವ್ರು ಮಾಡ್ಕೊಂಡಿದ್ರು. ಆದರೆ ಹಿಂದೆ ಅಧಿಕಾರಿಗಳು ಮೂಕಪೇಕ್ಷೆಗಳಾಗಿ ಕೂತಿದ್ರು. ಅಂಥ ಮೂಕಪೇಕ್ಷೆಯಾಗಿ ಕೂತಿದ್ದ ಶ್ಯಾಮ್ಲಾ ಮೇಡಮ್ನವ್ರನ್ನ ಇವತ್ತು ಲೋಕಾಯುಕ್ತ ಬಲಿಗೆ ಬಿದ್ದಿರೋದು ಭಾಳ ಖುಷಿ ಆಗ್ತದೆ. ಕೋಲಾರ ಜಿಲ್ಲೆ ಮುಕ್ತ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಆಗಬೇಕು ಅಂತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ಏನು ಇವತ್ತು ನನಗೆ ಭಾಳ ಖುಷಿ ಆಗ್ತದೆ. ಲೋಕಾಯುಕ್ತದ ಮೇಲೆ ನನಗೆ ಒಂಥರ ಕಿರ್ಚು ಮನಸ್ಸಿತ್ತು, ಒಳ ಮನಸ್ಸಿತ್ತು. ಇವತ್ತು ಭಾಳ ಎತ್ತಿಡಿದ್ದಾರೆ ಲೋಕಾಯುಕ್ತರು. ನಾವು ಕೂಡ ಪ್ರಬುದ್ಧರಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಣ ತೊಟ್ಟಿದ್ದಾರೆ. ಅವ್ರಿಗೆ ಜೈ ಭೀಮ್, ವಂದನೆಗಳು.